ಕೊಟ್ಟಾರ ಚೌಕಿ, ಮಾಲೆಮಾರ್ ಮತ್ತು ಮಾಲಾಡಿ ಕೋರ್ಟ್ ಭಾಗದ ಸಮಸ್ಯೆಗಳನ್ನು ಬಗೆಹರಿಸಲು ಕೋರಿ ಜನಹಿತ ರಕ್ಷಣಾ ಸಮಿತಿಯ ವತಿಯಿಂದ ಧರಣಿ ಸತ್ಯಾಗ್ರಹ ನಡೆಸಿದ್ರು. ಮಾಲೆಮಾರ್ ಚೌಕಿ ಸರ್ವಿಸ್ ರಸ್ತೆ ನಿರ್ಮಾಣ, ಮಾಲೆಮಾರ್ ಕುಂಟಿಕಾನ ಸರ್ವಿಸ್ ರಸ್ತೆ ನಿರ್ಮಾಣ, ಚೌಕಿಯಿಂದ ಮಾಲಾಡೆ ರಸ್ತೆ ಕಡೆ ರಸ್ತೆಯ ತಿರುವು ದಿಕ್ಕನ್ನ ಸರಾಗಪಡಿಸುವ ಬಗ್ಗೆ, ಕೊಟ್ಟಾರ ಚೌಕಿ ಜಂಕ್ಷನ್ನಲ್ಲಿ ಫ್ಲಡ್ ಲೈಟ್ ಅಳವಡಿಕೆ, ಕೋಡಿಕಲ್ ಕ್ರಾಸ್ ಅತಿಕ್ರಮಣ ತೆರವು, ಕೋಡಿಕಲ್ ಕ್ರಾಸ್ ಬಳಿ ಅಪಘಾತಗಳನ್ನು ತಡೆಗಟ್ಟಲು ಕ್ರಮ ವಹಿಸುವುದು ಸೇರಿದಂತೆ ಅನೇಕ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ಪ್ರತಿಭಟನೆಯಲ್ಲಿ ಜನಹಿತ ರಕ್ಷಣಾ ವೇದಿಕೆಯ ವಿಜಯಕುಮಾರ್, ಶಿವಾನ್, ದಯಾನಂದ್, ಯಶವಂತ್, ವಿಷ್ಣುಮೂರ್ತಿ ಭಟ್ ಸೇರಿದಂತೆ ಮೊದಲಾದವರು ಪಾಲ್ಗೊಂಡಿದ್ದರು. ಸಂಸದರೇ, ನಗರ ಪಾಲಿಕೆ ಅಧಿಕಾರಿಗಳೇ, ಯಾಕಂದ್ರೆ ಯಾರಿಗೂ ತೊಂದರೆ ಆಗಬಾರ್ದು, ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಅಂತ ನಿಟ್ಟಿನಲ್ಲಿ ಇವತ್ತು ಶಾಂತಿಯುತ ನಾವು ಪ್ರತಿಭಟನೆ ಮಾಡ್ತಿದ್ದೇವೆ. ಯಾಕಂದ್ರೆ ಮಾಡಬಹುದು, ಎಲ್ರಿಗೂ ಎಚ್ಚೆತ್ತುಕೊಳ್ಳುವಂತೆ ನಾವು ಪ್ರತಿಭಟನೆ ಮಾಡಬಹುದು, ಆಗುದಿಲ್ಲ ಅಂತಲ್ಲ, ಆದರೆ ಶಾಂತಿಯುತವಾಗಿ ಯಾರಿಗೂ ತೊಂದರೆ ಆಗದಾಗೆ ಪ್ರತಿಭಟನೆಯನ್ನು ಇಲ್ಲಿ ಮಾಡ್ತಿದ್ದೇವೆ. ಇವತ್ತು ಬಂದಿರುವಂತಹ ಪ್ರತಿಭಟನೆ ಮಾಡುವಂತ ಮನಸ್ಥಿತಿಯವರಲ್ಲ ನಾವ್ಯಾರು ಕೂಡ, ನಿಮ್ಮ ವಿರುದ್ಧ ಧಿಕ್ಕಾರ ಕೂಗುವಂತ ಮನಸ್ಥಿತಿಯವರು ಅಲ್ಲ. ಆದರೆ ನಮ್ಮ ಪೆನ್ನು ಪೇಪರ್ನ ಮೇಲೆ ಅಕ್ಷರಕ್ಕೆ ನೀವು ಬೆಲೆ ಕೊಡದಿರೋ ಕಾರಣ ನಾವೆಲ್ಲರೂ ಕೂಡ ಇಲ್ಲಿ ಸೇರಿ ಪ್ರತಿಭಟನೆ ಮಾಡಬೇಕಾಗುವಂತ ಅನಿವಾರ್ಯತೆ ಬಂದಿದೆ. ನಿಮ್ಮ ವಿರುದ್ಧ ಧಿಕ್ಕಾರ ಕೂಗುವಂತ ಅನಿವಾರ್ಯತೆ ನೀವು ತಂದಿಟ್ಕೊಂಡಿದ್ದೀರಿ. ಈಗಾಗಲೇ ಕೋಡಿಕಲ್ ಕ್ರಾಸ್ ಬಳಿ ಸುಮಾರು 4 ವರ್ಷಗಳ ಹಿಂದೆ ಅದು ಅಪಘಾತ ವಲಯ, ಅದನ್ನು ಸರಿಪಡಿಸಬೇಕಂತೇಳಿ ಬೋರ್ಡ್ ನಿರ್ದೇಶಿಸಿದ್ರು ಕೂಡ ನೀವು ಇವತ್ತು ಕೂಡ ಅದರ ಬಗ್ಗೆ ಯಾವುದೇ ರೀತಿಯ ಕ್ರಮ ಕೈಗೊಳ್ಳದೆ ಇವತ್ತು ಕೂಡ ಅಪಘಾತಗಳಾಗಲಿಕ್ಕೆ ನೀವು ಕಾರಣಕರ್ತರಾಗ್ತಿದಲ್ಲ, ಅದರ ವಿರುದ್ಧ ನಾವು ಪ್ರತಿಭಟನೆ ಮಾಡಲೇಬೇಕಾಗಿದೆ ಇವತ್ತು. ಅದೇ ರೀತಿ ಮಾಲೆಮಾರ್ನಿಂದ ಕೊಟ್ಟಾರ ಚೌಕಿ ಬರುವಂತ ರಸ್ತೆ ನೀವು ಹೇಳ್ತೀರ ಅದು ವಿರುದ್ಧ ದಿಕ್ಕಿಂದ ಬರುವಂತದ್ದು ಅಂತ. ಆದ್ರೆ ಅದು ವಿರುದ್ಧ ದಿಕ್ಕಿಂದ ಬರೋದು ನಮಗೆ ಅವಾಗಲೇ ಗೊತ್ತಿದೆ. 2014ರಲ್ಲಿ ನಾವು ಅದು ಅಪಘಾತ ಆಗುವಂತ ವಲಯ ನೀವು ಸರಿಪಡಿಸಿಕೊಡ್ಬೇಕಂತ 2014ರಿಂದ ನಾವು ಪ್ರತಿಭಟನೆ ಮಾಡ್ತಾ ಬರ್ತಿದ್ದೀವಿ, ಮನವಿಗಳನ್ನು ಕೊಟ್ಟಿದ್ದೀವಿ ನಿಮ್ಮ ಕಾಲ್ಬುಡಕ್ಕೆ ಬಂದು. ಬಟ್ ನೀವು ಅದಕ್ಕೂ ಕೂಡ ಮನಗಣನೆ ಮಾಡಿದೆ ಯಾವುದೇ ರೀತಿಯ ಕ್ರಮ ಕೈಗೊಳ್ಳದೇ ಇರುವ ಕಾರಣ ನಾವಿವತ್ತು ಪ್ರತಿಭಟನೆ ಮಾಡಲೇಬೇಕಾಗಿರುವಂಥದ್ದು. ರಸ್ತೆಯನ್ನು ಬಳಸಿಕೊಂಡು ಇಲ್ಲಿ ನಾಗರಿಕರು ಪ್ರಯಾಣ ಮಾಡ್ತಾ ಇದ್ದೇವೆ ನಾವು. ಯಾಕೆಂದ್ರೆ ಈ ಫ್ಲೈಓವರ್ ಏನು ಕಾಮಗಾರಿ ನಿರ್ಮಾಣ ಆಗಿದೆ, ಆ ನಂತರ ಬೇರೆ ಬೇರೆ ಸಮಸ್ಯೆಗಳು ಮಂಗಳೂರಿನ ಜನರಿಗೆ ಬಾಧಿಸ್ತಾ ಇದೆ. ನನ್ನ ಪ್ರಕಾರ ಈ ಫ್ಲೈಓವರ್ಗಳು ಏನು ನಿರ್ಮಾಣ ಆಗಿದೆ ಅಲ್ಲಲ್ಲಿ, ಇದು ಮಂಗಳೂರಿನ ಜನತೆಗೆ ವರದಾನ ಅಲ್ಲ, ಶಾಪ. ಇದು ಶಾಪ ಆಗಿ ಪರಿಣಮಿಸಲ್ಪಟ್ಟಿದೆ. ಎಲ್ಲಾ ಕಡೆಗಳಲ್ಲೂ ಅಪಘಾತಗಳು ನಡೀತಾ ಇದೆ. ಈ ಕೋಡಿಕಲ್ ಕ್ರಾಸ್ ಅಲ್ಲಿ ಅವೈಜ್ಞಾನಿಕವಾಗಿ ಅಲ್ಲಿ ಕೊಂಡೋಗಿಟ್ಟಿದ್ದಾರೆ, ಡೌನ್ ಮಾಡಿ. ಅದು ಒಂದು ಲೆಕ್ಕದಲ್ಲಿ ಅಲ್ಲಿ ಪಾಸ್ ಆಗಬೇಕಿತ್ತು, ಅಥವಾ ಮಾಲೆಮಾರ್ ಕ್ರಾಸ್ ಅದು ಪಾಸ್ ಆಗಿ ಆಮೇಲೆ ಅದನ್ನು ಡೌನ್ ಮಾಡಬೇಕಿತ್ತು. ಆವಾಗ ಸರಾಗವಾಗಿ ವಾಹನ ಸಂಚಾರಗಳು ಆಗ್ತಾ ಇದ್ವು. ಶರಸಾಲಿಯನ್, ವಿ4 ನ್ಯೂಸ್, ಮಂಗಳೂರು.